ಒಂದು ಸುಂದರವಾದ ಗ್ರಾಮದಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ವಾಸಿಸುತ್ತಿದ್ದರು ರಾಮಯ್ಯ ಮತ್ತು ವೀರಯ್ಯ. ವೀರಯ್ಯನಿಗೆ ಜಾಸ್ತಿ ಆಸ್ತಿ ಇಲ್ಲದಿದ್ದರೂ ಅವನ ಬಳಿ ಸ್ವಲ್ಪ ದುಡ್ಡು ಇರುತ್ತಿತ್ತು. ಆದರೆ ರಾಮಯ್ಯ ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಕಷ್ಟದಿಂದ ಬೆಳೆದವನು. ಅದಕ್ಕೆ ಅವನ ಬಳಿ ಆಸ್ತಿ ಅಂತಸ್ತು ಇರಲಿಲ್ಲ. ಆದರೆ ಅವನ ಹೆಂಡತಿ ಸರೋಜಾ, ಅವಳಿಗೆ ಮಾತ್ರ ದುಡ್ಡಿನ ಆಸೆ ತುಂಬಾ ಇತ್ತು. ಹೀಗೆ ಇರುವಾಗ ಒಂದು ದಿನ ಸರೋಜಾ ರಾಮಯ್ಯನ ಬಳಿ ಹೀಗೆ ಹೇಳಿದಳು. ನೀವು ಮತ್ತು ಆ ವೀರಯ್ಯ ಸ್ನೇಹಿತರುತ್ತಾನೆ, ಆದರೆ ಅವರ ಬಳಿ ಮಾತ್ರ ತುಂಬಾ ದುಡ್ಡು ಇದೆ. ನಿಮ್ಮ ಬಳಿ 1 ರೂಪಾಯಿ ಇಲ್ಲವಲ್ಲ. ಅವರ ಹೆಂಡತಿ ಏನೆಲ್ಲ ಇಸುತ್ತಾಳೆ ಗೊತ್ತಾ? ಇಲ್ಲಿ ನೋಡು ಸರೋಜಾ, ನಾನು ಇಲ್ಲಿಯವರೆಗೂ ತುಂಬಾ ಕಷ್ಟಪಟ್ಟು ದುಡಿದು ನನ್ನ ತಂದೆ ತಾಯಿಯನ್ನು ನೋಡಿಕೊಂಡೆ. ಆದರೆ ಅವರಿಗೆ ವಯಸ್ಸಾಗಿದ್ದರಿಂದ ಅವರಿಗೆ ಆಸ್ಪತ್ರೆಯ ಕಾಯಿಲೆ ಬಂತು. ನಾನು ದುಡಿದರಲ್ಲಿ 3/4 ಭಾಗ ಆಸ್ಪತ್ರೆಯ ಚಿಕಿತ್ಸೆಗೆ ಖರ್ಚು ಮಾಡಿದೆ. ಆದರೆ ಅವರು ಬದುಕಲಿಲ್ಲ. ಆಸ್ಪತ್ರೆಯ ಖರ್ಚುನಿಂದಲೇ ನಾನು ದುಡ್ಡನ್ನು ಕೂಡಿ ಇಡಕ್ಕೆ ಆಗಿಲ್ಲ. ನನಗೆ ಬಂದ ಕಷ್ಟದಷ್ಟು ಅವನಿಗೆ ಬಂದಿಲ್ಲ. ಅದಕ್ಕೆ ಅವನ ಬಳಿ ಸ್ವಲ್ಪ ದುಡ್ಡು ಇದೆ. ನಾನು ಏನು ಮಾಡಲಿ? ಸರಿ ಆಯ್ತು ರೀ, ಆಗ ನಿಮ್ಮ ಅಪ್ಪ ಅಮ್ಮ ಇದ್ರು. ಸರಿ, ಪರವಾಗಿಲ್ಲ. ಈಗ ಅವರು ಇಲ್ಲವಲ್ಲ. ನೀವೆಷ್ಟು ಹಣ ಕೂಡಕ್ಕಿದ್ದೀರಾ? ಇಲ್ಲಿ ನಾನು ಸಹ ಹಣವನ್ನು ಕೂಡಿ ಇಕ್ಕೋಣ ಅಂದರೆ ಏನಾದರೂ ಒಂದು ತೊಂದರೆ ಮತ್ತು ಕಷ್ಟಗಳು ಬರುತ್ತದೆ. ನಾನು ಏನು ಮಾಡಲಿ? ನಾನು ಸಹ ತುಂಬಾ ಕಷ್ಟಪಡುತ್ತಿದ್ದೇನೆ. ಇರು, ನಮಗೂ ಸಹ ಒಳ್ಳೆಯ ಸಮಯ ಬರುತ್ತೆ.